ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಧುರಂಧರ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಧುರಂಧರ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಧುರಂಧರ್ ಮೂವಿಯಲ್ಲಿ ಸಾರಾ ಅರ್ಜುನ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ರಣವೀರ್ ಸಿಂಗ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮತ್ತು ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಧುರಂಧರ್ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಹಿಂದಿ ಆಗಿದೆ ಮತ್ತು ತೆಲುಗಿನಲ್ಲಿ ಡಬ್ ಮಾಡಿದ್ದಾರೆ ಮತ್ತು ಹಿಂದಿಯಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಮಲಯಾಳಂನಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಇವಾಗ ಡಬ್ ಮಾಡ್ತಿದ್ದಾರೆ ಅಂತ ಕೂಡ ಮೆಸೇಜ್ ಬಂದಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಧುರಂಧರ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 300 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಇನ್ನೂ ಟೋಟಲ್ ಕಲೆಕ್ಷನ್ ಲೆಕ್ಕ ಹಾಕಿಲ್ಲ ಗೈಸ್. ಮತ್ತು ಈ ಮೂವಿಯ ಹತ್ರ 100 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಧುರಂಧರ್ ಮೂವಿಯ ಸ್ಟೋರಿ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ರಣವೀರ್ ಸಿಂಗ್ ಅವರು ಒಂದು ಸಖತ್ತಾಗಿ ಒಂದು ಕ್ಯಾರೆಕ್ಟರ್ನ ಕೂಡ ಕೊಟ್ಟಿದ್ದಾರೆ ಮತ್ತು ಸಾರಾ ಅರ್ಜುನ್ ಅವರು ಕೂಡ ಈ ಮೂವಿಯಲ್ಲಿ ಒಂದು ಲವ್ ಸ್ಟೋರಿಯಾಗಿ ಕೂಡ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದರೆ ಈ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ರಣವೀರ್ ಸಿಂಗ್ ಅವರ ತಮ್ಮ ಇರ್ತಾರೆ ಗೈಸ್. ಅವ್ರ ತಮ್ಮ ಏನು ಮಾಡಿರ್ತಾರೆ ಅಂತಂದರೆ ಇವರಿಬ್ಬರು ಒಂದು ಸಂಸಾರದಲ್ಲಿ ಅಂತಾರೆ ಒಂದು ಬಡ ಕುಟುಂಬದಲ್ಲಿ ಜನಿಸಿರ್ತಾರೆ. ಆ ರಣವೀರ್ ಸಿಂಗ್ ಅವರ ತಮ್ಮ ಏನು ಮಾಡ್ತಾರೆ ಅಂತಾರೆ ಪಾಕಿಸ್ತಾನಕ್ಕೆ ಹೊಂಟೋಗಿರ್ತಾರೆ. ಆ ಪಾಕಿಸ್ತಾನ ಹೊಂಟೋಗಿ ಏನು ಮಾಡ್ತಾರೆ, ಅವ್ರ ತಮ್ಮನ್ನ ಕೂಡ ಆಲ್ರೆಡಿ ಡೆತ್ ಮಾಡಿಬಿಟ್ಟಿರ್ತಾರೆ. ಆ ಡೆಟ್ ಯಾರು ಮಾಡಿದ್ದಾರೆ ಮತ್ತು ಅಲ್ಲಿ ಹೆಂಗಿದೆ ಅಂತ ಕೂಡ ಜೀವನ ಇವರು ರಣವೀರ್ ಸಿಂಗ್ ಅವರು ಹೋಗ್ತಾರೆ. ಅಲ್ಲಿ ರಣವೀರ್ ಸಿಂಗ್ ಅವರು ಹೋದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಸಹನಾ ಅರ್ಜುನ್ ಅವರು ಕೂಡ ಬರ್ತಾರೆ, ಸಾರಾ ಅರ್ಜುನ್ ಅವರು ಕೂಡ ಅಲ್ಲಿ ಬಂದು ಏನು ಮಾಡ್ತಾರೆ ಅಂತಾರೆ, ಸಾರಾ ಅರ್ಜುನ್ ಅವರು ಅಲ್ಲಿ ಪಾಕಿಸ್ತಾನ MLA ಮಗ ಆಗಿರ್ತಾರೆ. ಆ ಮಗ ಆಗಿದ್ದಾಗ ಏನು ಮಾಡ್ತಾರೆ, ಈ ಅರ್ಜುನ್ ಅವರವರು ಮತ್ತು ಅವರು ಕೂಡ ಇಬ್ಬರು ಕೂಡ ಒಂದು ಲವ್ ಸ್ಟೋರಿ ಉಂಟು ಮಾಡ್ತಾರೆ. ಅಂದರೆ ಇಬ್ಬರು ಕೂಡ ಲವ್ ಸ್ಟೋರಿ ಆಗುತ್ತೆ, ಇಬ್ಬರು ಕೂಡ ಟ್ರಿಪ್ ಹೋಗ್ತಾರೆ. ಟ್ರಿಪ್ ಹೋಗಿ ಇಬ್ರಿಗೊಬ್ರಿಗೂ ಪರಿಚಯ ಆಗುತ್ತೆ ಮತ್ತು ಅವರ ತಂದೆಯವ್ರಿಗೆ ಕೂಡ ಗೊತ್ತಾಗುತ್ತೆ. ಅಂತಾರೆ ಸಾರಾ ಅರ್ಜುನ್ ಅವ್ರು ಇರ್ತಾರಲ್ಲ ಅವರ ತಂದೆಯವ್ರು ಕೂಡ ಗೊತ್ತಾಗುತ್ತೆ. ಅವರ ತಂದೆಯವ್ರು ಏನು ಮಾಡ್ತಾರೆ, ಅವರನ್ನು ಕೂಡ ಮನೆಗೆ ಕರ್ಕೋಗಿ ಈ ರೀತಿ ಹೇಳ್ತಾರೆ ಮತ್ತು ಈ ರೀತಿ ಏನಂತ ಕೂಡ ಅಲ್ಲಿ ಯಾರು ಇವನನ್ನು ಇಷ್ಟಪಡ್ತಿರ್ತಾರೆ ಅವ್ರನ್ನ ಕೂಡ ಕಂಡಿಡ್ರಿ ಅವ್ರು ಎಲ್ಲಿದ್ದಾನೆ ಮತ್ತು ಅವ್ನು ಯಾವ ದೇವಸ್ಥಾನ ಅಂತ ಕೂಡ ಆವಾಗ ಅವ್ನು ನೇಮ್ ಟೇಪ್ ಮಾಡಿದಾಗ ಅವರ ತಮ್ಮ ಅವರಾಗಿರ್ಬೋದು ಅವ್ನು ಯಾತಿಗೆ ಬಂದಿದ್ದಾನೆ ಮತ್ತು ಏನಕ್ಕೆ ಬಂದಿದ್ದಾನೆ ಅಂತ ಕೂಡ ಅಲ್ಲಿ ಟ್ವಿಸ್ಟ್ ಅನ್ನೋದು ಸಿಗುತ್ತೆ. ಮತ್ತು ಅಲ್ಲಿ ಇಬ್ಬರು ಕೂಡ ಒಂದು ಫೈಟಿಂಗ್ ಆಗುತ್ತೆ. ಫೈಟಿಂಗ್ ಆಗಿ ಏನು ಮಾಡ್ತಾರೆ ಅಂತಾರೆ, ಇಬ್ಬರು ಕೂಡ 2 ಫ್ಯಾಮಿಲಿಗಳು ಕೂಡ ಅಲ್ಲಿ ಹೊಡ್ಕೋತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಧುರಂಧರ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಬಿಡುಗಡೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಗಾಯ್ಸ್.